ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯೀ ಭವ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಶ್ರೀಮತಿ ಸುಮನಾ ಬಿ, ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಿರಿಯಡ್ಕ. ಇವತ್ತು ನಿಮ್ಮ ಮುಂದೆ ಮುಂಬರುವಂತಹ ಕೆಪಿಎಸ್ಸಿಯ ನಾನ್ ಟೆಕ್ನಿಕಲ್ ಪರೀಕ್ಷೆ ಹಾಗೂ ಇತರ ಪರೀಕ್ಷೆಗಳಿಗೆ ಸಂಬಂಧಿಸಿದಾಗೆ ಸಾಮಾನ್ಯ ಜ್ಞಾನ ಹಾಗೂ ಪ್ರಚಲಿತ ಸನ್ನಿವೇಶಗಳಿಗೆ ಸಂಬಂಧಿಸಿದಾಗೆ 10 ಪ್ರಮುಖ ಕ್ವೆಶ್ಚನ್ಸ್ಗಳನ್ನು ಈ ಸೆಷನ್ ಅಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. So basically this session is MCQs on current affairs. So the first question goes like this. Who was the recipient of the Baburao Mhatre Gold Medal for 2020? 2020ರ ಬಾಬುರಾವ್ ಮಾತ್ರೆ ಚಿನ್ನದ ಪದಕ ಪಡೆದವರು ಯಾರು? ಆಪ್ಷನ್ ಎ ಎಸ್ ಗೋಪಕುಮಾರ್, ಆಪ್ಷನ್ ಬಿ ಎಸ್ ನಂದಕುಮಾರ್, ಆಪ್ಷನ್ ಸಿ ಎಸ್ ವಿಶ್ವಕುಮಾರ್ ಅಂಡ್ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ಇಲ್ಲಿ ನಿಮ್ಮ ಉತ್ತರ ಒಂದು ವೇಳೆ ಆಪ್ಷನ್ ಎ ಎಸ್ ಗೋಪಕುಮಾರ್ ಆಗಿದ್ರೆ ಅದು ಸರಿಯಾದ ಉತ್ತರ. ಸೊ ಈ ಫೈಲ್ ಫೋಟೋದಲ್ಲಿ ಅವರ ಚಿತ್ರ ಇದೆ. ಅವ್ರ ಹೆಸರ ಅಂತ ಆರ್ಕಿಟೆಕ್ಟ್ ಆಗಿದ್ದಾರೆ ಹಾಗೂ ಇವರ ಕೆಲವು ವಿಚಾರಗಳು ಈ ಸ್ಲೈಡ್ಸ್ಗಳಲ್ಲಿ ನಾನು ತಿಳಿಸಿದ್ದೇನೆ. So S. Gopkumar became the first Malayali to win this award, and the award is presented by the Indian Institute of Architects for his outstanding contribution to Indian architecture. And some of the landmark buildings and projects that are designed by him are the HDFC building in Kochi, the Kerala History Museum in Kochi, and also the KSRTC bus station, Thiruvananthapuram, etc. ಸೊ ಎಸ್ ಗೋಪಕುಮಾರ್ ಅವರು ಈ ಪ್ರಶಸ್ತಿ ಪಡೆದ ಮೊದಲ ಮಲಯಾಳಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂಡ್ ಬೇಸಿಕಲಿ ಈ ಒಂದು ಪ್ರಶಸ್ತಿಯನ್ನು ವಾಸ್ತುಶಿಲ್ಪಕ್ಕೆ, ಅತ್ಯುತ್ತಮವಾದಂತಹ ವಾಸ್ತುಶಿಲ್ಪಕ್ಕೆ ಅವರು ಅಂದ್ರೆ ಆರ್ಕಿಟೆಕ್ಚರಲ್ ಫೀಲ್ಡ್ಗೆ ಅದನ್ನು ಕೊಡ್ತಾ ಇದ್ದಾರೆ. ಸೊ ಭಾರತೀಯ ವಾಸ್ತುಶಿಲ್ಪಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಈ ಒಂದು ಪ್ರಶಸ್ತಿಯನ್ನು ಭಾರತೀಯ ವಾಸ್ತುಶಿಲ್ಪಿಗಳ ಒಂದು ಸಂಸ್ಥೆ ಇದನ್ನು ನೀಡ್ತಾ ಇದೆ. HDFC ಕಟ್ಟಡ ಕೇರಳ ಇತಿಹಾಸ ವಸ್ತು ಸಂಗ್ರಹಾಲಯ ಕೊಚ್ಚಿ, KSRTC ಬಸ್ ನಿಲ್ದಾಣ ತಿರುವನಂತಪುರ ಮುಂತಾದ ಕೆಲವು ಉತ್ತಮ ರೀತಿಯ ಕಟ್ಟಡ ನಿರ್ವಹಣೆ ಹಾಗೂ ವಿನ್ಯಾಸಕ್ಕೋಸ್ಕರ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಅದಲ್ಲದೆ he was also given the ಲಲಿತ್ ಕಲಾ ಅಕಾಡೆಮಿ ಅವಾರ್ಡ್ in the year 1970. And basically ಈ ಒಂದು ಸಂಸ್ಥೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಎಂಬುವ ಈ ಸಂಸ್ಥೆ it was established in the year 1917 and it is headquartered in Mumbai. It is a national body of architects in India. ಸೊ ಇವರಿಗೆ 1970ರಲ್ಲಿ ಲಲಿತ್ ಕಲಾ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಯಾವ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಿದೆ, ಆ ಸಂಸ್ಥೆಯು 1917ರಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ ಹಾಗೂ ಇದು ಭಾರತದ ವಾಸ್ತುಶಿಲ್ಪಗಳ ರಾಷ್ಟ್ರೀಯ ಸಂಸ್ಥೆ ಅಂತ ಎನಿಸಿಕೊಂಡಿದೆ. ಸೊ ಅದಲ್ಲದೆ ಇವರ ಬಗ್ಗೆ ಹೆಚ್ಚುವರಿಯಾಗಿ ಹೇಳಬೇಕಂತ ಹೇಳಿದ್ರೆ ಎಸ್ ಗೋಪಕುಮಾರ್ ಅವರು ಗುಜರಾತಿನಲ್ಲಿ ನಡೆದಂತ ಒಂದು ಭೂಕಂಪ ಸಂಭವಿಸಿದಂತಹ ಸಂದರ್ಭದಲ್ಲಿ ನಿರ್ವಸತಿಕರಿಗೆ ಬಹಳಷ್ಟು ಶೀಘ್ರವಾಗಿ ಉತ್ತಮ ಮೂಲಭೂತ ಸೌಕರ್ಯಗಳನ್ನೊಳಗೊಂಡಂತ ಮನೆ ನಿರ್ಮಾಣದಲ್ಲೂ ಕೂಡ ಇವರು ಸಹಕಾರವನ್ನು ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ ಎಸ್ ಗೋಪಕುಮಾರ್ ಅವರು. ಸೊ ಈಗ ನಮ್ಮ ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಸ್ಟಾರ್ಟೆಡ್ ದಿ ಆಂಗ್ಲೋ ಗುಜರಾತಿ ನ್ಯೂಸ್ ಪೇಪರ್ ರಾಸ್ಟ್ ಗೋಫ್ತಾರ್ ಇನ್ ದ ಇಯರ್ 1854? ಈ ಕೆಳಗಿನವರಲ್ಲಿ 1854ರಲ್ಲಿ ಆಂಗ್ಲೋ ಗುಜರಾತಿ ಪತ್ರಿಕೆ ರಾಸ್ಟ್ ಗೋಫ್ತಾರ್ ಇದನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಎ ವಲ್ಲಭಭಾಯ್ ಪಟೇಲ್, ಆಪ್ಷನ್ ಬಿ ದಾದಾಬಾಯಿ ನವರೋಜಿ, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಅಂಡ್ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ಇದಕ್ಕೆ ನಿಮ್ಮ ಉತ್ತರ ಒಂದು ವೇಳೆ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ಆಗಿದ್ರೆ ಅದು ಸರಿಯಾದ ಉತ್ತರ. ಈಗ ದಾದಾಬಾಯಿ ನವರೋಜಿ is also called as a grand old man of India. He is a very famous intellectual, academician, an economist, a staunch nationalist. He is a social reformer, an educator, and he was very instrumental in the formation of the Indian National Congress. He was a president of the Indian National Congress in the year 1886, 1893 and 1906. And he also laid the foundation for India's freedom struggle. And he was the first Indian to be selected for the British Parliament. And apart from them, he has also written a lot of books also. So he was born on 4th September 1825 in a Parsi family, and Dadabhai Naoroji was the first person who estimated the national income of India in the year 1867. He was a moderate leader and the first Asian to become the British Member of the Parliament MP, and he was also one of the founding members of the Indian National Congress. 1825ರ ಸೆಪ್ಟೆಂಬರ್ 4ರಂದು ಜನಿಸಿದ ದಾದಾಬಾಯಿ ನವರೋಜಿ ಅವರು 1867ರಲ್ಲಿ ಭಾರತೀಯ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದಂತ ಒಂದು ಮೊದಲ ವ್ಯಕ್ತಿಯಾಗಿರ್ತಾರೆ. ಅದಲ್ಲದೆ ಅವರು ಮಂದಗಾಮಿ ನಾಯಕರಾಗಿದ್ದು
ಬ್ರಿಟಿಷ್ ಸಂಸದರಾದಂಥ ಮೊದಲ ಏಷ್ಯನ್ ಕೂಡ ಆಗಿರ್ತಾರೆ ಹಾಗೂ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕ ಸದಸ್ಯರಲ್ಲೂ ಕೂಡ ಒಬ್ಬರಾಗಿದ್ದಾರೆ. ಅದಲ್ಲದೆ he has presided over 3 sessions of the Congress, and they are the Calcutta session in 1886, the Lahore session in 1893 and the Calcutta session once again in 1906. ಅವರು ಕಾಂಗ್ರೆಸ್ನ 3 ಅಧಿವೇಶನಗಳ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ರು. ಅದು 1886ರ ಕಲ್ಕತ್ತಾ ಅಧಿವೇಶನ, 1893ರ ಲಾಹೋರ್ ಅಧಿವೇಶನ ಹಾಗೂ 1906ರ ಕಲ್ಕತ್ತಾ ಅಧಿವೇಶನ. Also, he proposed the theory of economic drain and is also known as the Grand Old Man of India and the official ambassador of India. ಬ್ರಿಟಿಷರೊಟ್ಟಿಗೆ ಬಹಳಷ್ಟು ನಿಕಟ ಸಂಪರ್ಕವನ್ನು ಹೊಂದಿದ್ದುಕೊಂಡು ಅವರ ಆಡಳಿತ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ತಲೆದೂಗಿದಂಥ ಈ ಒಂದು ಆರ್ಥಿಕ ಸೋರಿಕೆಯನ್ನು ಅವರು ಮನಗಂಡು ಆರ್ಥಿಕ ಸೋರಿಕೆ ಸಿದ್ಧಾಂತವನ್ನು ಕೂಡ ಅವರು ಪ್ರಸ್ತಾಪಿಸಿದರು. ಅವರನ್ನು ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಹಾಗೂ ಭಾರತದ ಅಧಿಕೃತ ರಾಯಭಾರಿ ಅಂತ ಕೂಡ ಕರೀತಾರೆ. ಈಗ ಈ ಆರ್ಥಿಕ ಸೋರಿಕೆ ಸಿದ್ಧಾಂತ ಎಂಬ ಈ ಒಂದು ಪರಿಕಲ್ಪನೆಯನ್ನು ಅವರು ತಾವು ಬರೆದಂತ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1901 ನಲ್ಲಿ ಅವರು ಪರಿಚಯಿಸ್ತಾರೆ. ಸೊ ಈ ರೋಟ್ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1901 ಟು ಡೈವರ್ಟ್ ದ ಅಟೆನ್ಷನ್ ಟುವರ್ಡ್ಸ್ ದ ಡ್ರೈನ್ ಆಫ್ ಇಂಡಿಯನ್ ವೆಲ್ತ್ ಟು ಬ್ರಿಟನ್. Apart from them, he also started an Anglo-Gujarati newspaper called as Rast Goftar in 1854. ಆ ಸಂದರ್ಭದಲ್ಲಿ 1850ರಿಂದ 54ರಲ್ಲಿ ಮುಂಬೈ ಮತ್ತು ಗುಜರಾತಲ್ಲಿ ತಲೆದೋರಿದಂತಹ ಗುಜರಾತಿ, ಪಾರ್ಸಿ ಹಾಗೂ ಮುಸ್ಲಿಮರ ನಡುವಿನ ಒಂದು ರೀತಿಯ ಒಂದು ಭಿನ್ನಾಭಿಪ್ರಾಯಕ್ಕೆ ಸಂಬಂಧಿಸಿದಾಗಿ ಈ ಒಂದು ರಾಸ್ಟ್ ಗೋಫ್ತಾರ್ ಅಂತ ಹೇಳುವಂತಹ ಈ ಒಂದು ಆಂಗ್ಲ ಗುಜರಾತಿ ಪತ್ರಿಕೆಯನ್ನು ಕೂಡ ಅವರು ಪ್ರಾರಂಭಿಸ್ತಾರೆ. His other famous books are The European and Asiatic Races, The Wants and Means of India, The Condition of India and The Poverty of India. ಇದು ಇವರು ಬರೆದಂತ ಇನ್ನು ಇತರ ಕೃತಿಗಳು, ಪ್ರಸಿದ್ಧ ಕೃತಿಗಳು. Now, this is the third question. When is the International Day of Clean Air for Blue Skies celebrated? ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನವನ್ನು ಯಾವಾಗ ಆಚರಿಸಲಾಗುತ್ತಿದೆ? ಬಹುಶಃ ಈ ಒಂದು ಹಲವಾರು ದಿನಗಳ ಅಂತಾರಾಷ್ಟ್ರೀಯ ದಿನಗಳ ಅಥವಾ ರಾಷ್ಟ್ರೀಯ ದಿನಗಳ ಬಗ್ಗೆ ನೀವೆಲ್ಲ ಕೇಳ್ಕೊಂಡಿದ್ದೀರಾ. ಏಡ್ಸ್ ದಿನಾಚರಣೆ, ಓಝೋನ್ ದಿನಾಚರಣೆ, ವಾಟರ್ ಡೇ, ಅರ್ತ್ ಡೇ ಅಂತ ಹೇಳಿಬಿಟ್ಟು. ಆದರೆ ಬಹುಶಃ ಇಂಟರ್ನ್ಯಾಷನಲ್ ಡೇ ಆಫ್ ಕ್ಲೀನ್ ಏರ್ ಫಾರ್ ಬ್ಲೂ ಸ್ಕೈಸ್ ಅಂತ ಹೇಳುವಂಥ ಈ ದಿನ, ಅಂತಾರಾಷ್ಟ್ರೀಯ ದಿನವನ್ನು ನಾವು ಪ್ರಥಮ ಬಾರಿಗೆ ಕೇಳ್ತಾ ಇದ್ದೇವೆ. ಅದು ಖಂಡಿತ ಹೌದು. ಯಾಕಂತ ಹೇಳಿದ್ರೆ ಈ ದಿನಾಚರಣೆಯನ್ನು ಪ್ರಸ್ತುತವಾಗಿ 2020ರಿಂದ ಆಚರಣೆಗೆ ನಾವು ಶುರು ಮಾಡ್ತಾ ಇದ್ದೇವೆ. ಸೊ ದ ಕ್ವೆಶ್ಚನ್ ಈಸ್, ವೆನ್ ಈಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಕ್ಲೀನ್ ಏರ್ ಫಾರ್ ಬ್ಲೂ ಸ್ಕೈಸ್ ಸೆಲೆಬ್ರೇಟೆಡ್? ಆಪ್ಷನ್ ಎ, ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 7, ಆಪ್ಷನ್ ಎ. ಆಪ್ಷನ್ ಬಿ 9th ಸೆಪ್ಟೆಂಬರ್, ಆಪ್ಷನ್ ಸಿ 11th ಸೆಪ್ಟೆಂಬರ್ ಅಂಡ್ ಆಪ್ಷನ್ ಡಿ 8th ಸೆಪ್ಟೆಂಬರ್. ಇಲ್ಲಿ ನಿಮ್ಮ ಆಪ್ಷನ್ ಎ ಆಗಿದ್ರೆ, ಅಂದ್ರೆ 7ನೇ ಸೆಪ್ಟೆಂಬರ್ ಆಗಿದ್ರೆ, then it is the right answer. So, on 19 December 2019, United Nations General Assembly adopted a resolution to observe an International Day of Clean Air for Blue Skies. The first International Day for Clean Air for Blue Skies will be observed on 7th September 2020, and the day stresses on the need to raise public awareness at every level regarding air pollution and its impact. ಸೊ ಇದರ ಪ್ರಸ್ತಾಪ ಹೋದ ವರ್ಷ 19ನೇ ಡಿಸೆಂಬರ್ 2019ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನವನ್ನು ಆಚರಿಸುವ ನಿರ್ಣಯವನ್ನು ಅಲ್ಲಿ ಅಂಗೀಕರಿಸಲಾಯಿತು. ಅದಕ್ಕೆ ಪೂರಕವಾಗಿ ನೀಲಿ ಆಕಾಶಕ್ಕೆ ಶುದ್ಧ ಗಾಳಿಗಾಗಿ ಮೊದಲ ಅಂತಾರಾಷ್ಟ್ರೀಯ ದಿನವನ್ನು ಈ ವರ್ಷ ಸೆಪ್ಟೆಂಬರ್ 7, 2020ರಿಂದ ಆಚರಿಸಲಾಗ್ತಾ ಇದೆ. ವಾಯು ಮಾಲಿನ್ಯ ಮತ್ತು ಅದರ ಪ್ರಭಾವದ ಬಗ್ಗೆ ಪ್ರತಿ ಹಂತದಲ್ಲೂ ಕೂಡ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಈ ದಿನ ಒತ್ತಿ ಹೇಳ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಓನ್ಲಿ 12 cities in the world meet the WHO standards on air quality, and 92% of the world population is exposed to polluted air causing around 7 million premature deaths every year. ಸೊ 2020ರ ಈ ಒಂದು ಥೀಮ್, ಈ ದಿನದ ಥೀಮ್, ಅಂತಾರಾಷ್ಟ್ರೀಯ ದಿನದ ಈ ಥೀಮ್ ಕ್ಲೀನ್ ಏರ್ ಫಾರ್ ಆಲ್. ಸೊ ನಿಮಗೆಲ್ಲ ತಿಳಿದಿರುವಂತೆ ವಿಶ್ವದ 12% ನಗರಗಳು ಮಾತ್ರ ಗಾಳಿಯ ಗುಣಮಟ್ಟದ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾನದಂಡಗಳನ್ನು ಪೂರೈಸುತ್ತದೆ. ಅದಲ್ಲದೆ ವಿಶ್ವ ಜನಸಂಖ್ಯೆಯ 92% ಪ್ರತಿ ವರ್ಷ ಸುಮಾರು 7 ಮಿಲಿಯನ್ ಅಕಾಲಿಕ ಮರಣಗಳಿಗೆ ಕಾರಣವಾಗುವ ಕಲುಷಿತ ಗಾಳಿಗೆ ಅದು ಒಡ್ಡಿಕೊಳ್ಳುವಂತಹ ಒಂದು ಪರ್ಸೆಂಟೇಜ್ ಅನ್ನು ನಾವು ಕಾಣಬಹುದು. ಹಾಗೂ ಈ ಅಂತಾರಾಷ್ಟ್ರೀಯ ದಿನದ ಧ್ಯೇಯ ಘೋಷ ಅಥವಾ ಥೀಮ್ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಶುದ್ಧ ಗಾಳಿ.
ಇದು ಕ್ವೆಶ್ಚನ್ ನಂಬರ್ 4. Lisa Campbell has become the first female president of which of the following space agencies? ಲೀಸಾ ಕ್ಯಾಂಪೆಲ್ ಅವರು ಈ ಕೆಳಗಿನ ಯಾವ ಬಾಹ್ಯಾಕಾಶ ಏಜೆನ್ಸಿಗಳ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ? ಆಪ್ಷನ್ ಎ ರಷ್ಯನ್ ಫೆಡರಲ್ ಸ್ಪೇಸ್ ಏಜೆನ್ಸಿ, ಆಪ್ಷನ್ ಬಿ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ, ಆಪ್ಷನ್ ಸಿ ಕೆನೇಡಿಯನ್ ಸ್ಪೇಸ್ ಏಜೆನ್ಸಿ ಅಂಡ್ ಆಪ್ಷನ್ ಡಿ ನಾಸಾ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ ಸಿ ಆಗಿದ್ರೆ ದೆನ್ ಇಟ್ ಇಸ್ ಅ ರೈಟ್ ಆನ್ಸರ್. ಸೊ ಈ ಒಂದು ಫೈಲ್ ಫೋಟೋದಲ್ಲಿ ನೀವು ನೋಡ್ಬೋದು ಲಿಸಾ ಕ್ಯಾಂಪೆಲ್ ಅವರ ಒಂದು ಫೋಟೋ ಇದೆ. So she is the first woman to head the Canadian Space Agency. So Lisa Campbell has become the first female president of the Canadian Space Agency, and she will be the first female head in the 31-year history of the agency, and she will replace Sylviane Laporte, who was serving as a president of the Canadian Space Agency since 2015. So Lisa Campbell ಅವರು ಕೆನೇಡಿಯನ್ ಬಾಹ್ಯಾಕಾಶ ಸಂಸ್ಥೆಯ ಮೊದಲ ಮಹಿಳಾ ಅಧ್ಯಕ್ಷರಾಗಿರ್ತಾರೆ ಹಾಗೂ ಕೆನೇಡಿಯನ್ ಸ್ಪೇಸ್ ಏಜೆನ್ಸಿಯ 31 ವರ್ಷಗಳ ಇತಿಹಾಸದಲ್ಲಿ ಇವರು ಮೊದಲ ಮಹಿಳಾ ಮುಖ್ಯಸ್ಥರಾಗಿರ್ತಾರೆ ಹಾಗೂ 2015ರಿಂದ CSA ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಿಲ್ವಿಯನ್ ಲ್ಯಾಪೋರ್ಟ್ ಇವರಿಂದ ಇವರು ಅಧಿಕಾರವನ್ನು ವಹಿಸಿಕೊಂಡರು. ಈಗ ಕ್ವೆಶ್ಚನ್ ನಂಬರ್ 5. ರೆಸ್ಪಾನ್ಸಿಬಲ್ ಅಡೋಲೆಸೆನ್ಸ್ ರೀಡ್ 2020 ಪ್ರೋಗ್ರಾಮ್. ರೀಡ್ ಅಂತ ಹೇಳಿದೆ RE ಮತ್ತು AD ಅದನ್ನು ಒಟ್ಟು ಸೇರಿ ರೀಡ್ ಅಂತ ಹೇಳಿ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ. So READ 2020 program will be launched in which of the following states? ಜವಾಬ್ದಾರಿಯುತ ಹದಿಹರೆಯ READ 2020 ಕಾರ್ಯಕ್ರಮವನ್ನು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಪ್ರಾರಂಭಿಸಲಾಗುವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ ಅಂಡ್ ಆಪ್ಷನ್ ಡಿ ಮಹಾರಾಷ್ಟ್ರ. ಸೊ ಇಲ್ಲಿ ನಿಮ್ಮ ಉತ್ತರ ಒಂದು ವೇಳೆ ಆಪ್ಷನ್ ಎ ಕೇರಳ ಆಗಿದ್ರೆ ಅದು ಸರಿಯಾದ ಉತ್ತರ. So in Kerala, the Responsible Adolescence READ 2020 program will be launched on 25th September 2020, and the program aims to help the adolescents by inculcating self-awareness, social responsibility, and making them responsible citizens. Skills and knowledge will be imparted via a series of interactive online classes and seminars. The program is free of cost and will be delivered both in English and Kannada. ಸೊ ಕೇರಳದಲ್ಲಿ ಸೆಪ್ಟೆಂಬರ್ 25ರಂದು ಜವಾಬ್ದಾರಿಯುತ ಹದಿಹರೆಯದ 2020 ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು. ಮುಖ್ಯವಾಗಿ ಹದಿಹರೆಯದ ವಯಸ್ಸಿನಲ್ಲಿ ಬೇಕಾಗುವಂತಹ ಸ್ವಯಂ ಅರಿವು, ಸಾಮಾಜಿಕ ಜವಾಬ್ದಾರಿ ಹಾಗೂ ಅವರನ್ನು ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ಮಾಡುವ ಮೂಲಕ ಹದಿಹರೆಯದವರಿಗೆ ಸಹಾಯ ಮಾಡುವ ಉದ್ದೇಶವನ್ನು ಈ ಕಾರ್ಯಕ್ರಮವು ಹೊಂದಿದೆ ಹಾಗೂ ಉತ್ತಮ ಸಮಾಲೋಚಕರು, ವೈದ್ಯರ ಮುಖಾಂತರ ಸಂವಾದಾತ್ಮಕ ಆನ್ಲೈನ್ ತರಗತಿಗಳು ಮತ್ತು ಸೆಮಿನಾರ್ಗಳ ಮೂಲಕ ಕೌಶಲ್ಯ ಮತ್ತು ಜ್ಞಾನವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಹದಿಹರೆಯದ ವಿದ್ಯಾರ್ಥಿಗಳಿಗೆ ಹಾಗೂ ಮಕ್ಕಳಿಗೆ ನೀಡಲಾಗ್ತಿದೆ. ಕಾರ್ಯಕ್ರಮವು ಉಚಿತವಾಗಿದ್ದು ಅದು ಇಂಗ್ಲಿಷ್ ಮತ್ತು ಮಲಯಾಳಂ ಎರಡರಲ್ಲೂ ಕೂಡ ನಡೆಸಿಕೊಡಲಾಗುವುದು. ಸೊ ದಿಸ್ ಇಸ್ ಅಬೌಟ್ ದ ರೀಡ್ ಪ್ರೋಗ್ರಾಮ್ which is going to be launched by the Kerala government very soon, that is on September 25th. ಈಗ ಇದು 6ನೇ ಪ್ರಶ್ನೆ. Where will the government establish the National Institute of Tribal Research? ಸರ್ಕಾರವು ರಾಷ್ಟ್ರೀಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸುತ್ತದೆ? ಆಪ್ಷನ್ ಎ ದಿಸ್ಪುರ್, ಆಪ್ಷನ್ ಬಿ ಭೋಪಾಲ್, ಆಪ್ಷನ್ ಸಿ ಡೆಲ್ಲಿ ಅಂಡ್ ಆಪ್ಷನ್ ಡಿ ಕೋಹಿಮಾ. ಸೊ ಇಲ್ಲಿ ನಿಮ್ಮ ಉತ್ತರ ಒಂದು ವೇಳೆ ಆಪ್ಷನ್ ಸಿ ಡೆಲ್ಲಿ ಆಗಿದ್ರೆ ಅದು ದೆಹಲಿ ಆಗಿದ್ರೆ ಅದು ಕರೆಕ್ಟ್ ಆಗಿರುವಂತಹ ಉತ್ತರ. So an agreement has been signed between the Ministry of Tribal Affairs and the Indian Institute of Public Administration to establish the National Institute of Tribal Research at its Delhi campus. And this National Institute will be involved with the other reputed government and the non-government NGOs in quality tribal research. And the agreement was signed during the 2-day National Tribal Research Conclave. So Delhi campus nalli, Delhi yava campus nalli anta helidre ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಓಕೆ, ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಅಂದರೆ ದೆಹಲಿ ಕ್ಯಾಂಪಸ್ನಲ್ಲಿ ಈ ಒಂದು ರಾಷ್ಟ್ರೀಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸುವ ಉದ್ದೇಶವನ್ನು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು IIPA ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಡುವೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ರಾಷ್ಟ್ರೀಯ ಸಂಸ್ಥೆಯು ಗುಣಮಟ್ಟದ ಬುಡಕಟ್ಟು ಸಂಶೋಧನೆಯಲ್ಲಿ ಇತರ ಹೆಸರಾಂತ ಸರ್ಕಾರಿ ಮತ್ತು ಸರ್ಕಾರೇತರ ಒಂದು ಸಂಸ್ಥೆಗಳೊಟ್ಟಿಗೆ ಒಂದು ಜಂಟಿಯಾಗಿ ಭಾಗವಹಿಸಿಕೊಂಡು ಈ ಒಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಅದು ಮುಂದಾಗಿದೆ. ಅದಲ್ಲದೆ ಈ 2 ದಿನಗಳ ರಾಷ್ಟ್ರೀಯ ಬುಡಕಟ್ಟು ಸಂಶೋಧನಾ ಸಮಾವೇಶದ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದಂತ ಈ ಸಮಾವೇಶದಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಸೊ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೈಬಲ್ ರಿಸರ್ಚ್ ವಿಲ್ ಹ್ಯಾವ್ ಇಟ್ಸ್
campus in Delhi, in the Indian Institute of Public Administration campus, which is situated in Delhi. This is the 7th question. Assam government has recently approved the expansion of which of the following national parks? ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳ ವಿಸ್ತರಣೆಗೆ ಇತ್ತೀಚೆಗೆ ಅಸ್ಸಾಂ ಸರ್ಕಾರ ಅನುಮೋದನೆಯನ್ನು ನೀಡಿದೆ? ಆಪ್ಷನ್ ಎ ಡಿಬ್ರೂ ಸೈಖೋವಾ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ಕಾಜಿರಂಗಾ ನ್ಯಾಷನಲ್ ಪಾರ್ಕ್, ಆಪ್ಷನ್ ಸಿ ಮಾನಸ್ ನ್ಯಾಷನಲ್ ಪಾರ್ಕ್ ಅಂಡ್ ಆಪ್ಷನ್ ಡಿ ಒರಾಂಗ್ ನ್ಯಾಷನಲ್ ಪಾರ್ಕ್. ಸೊ ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ ಬಿ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ದಟ್ಸ್ ರೈಟ್ ಆನ್ಸರ್. ಸೊ ನಿಮಗೆಲ್ಲ ಗೊತ್ತಿದೆ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿದ್ರೆ ಅದು ಒನ್ ಹಾರ್ನ್ ರೈನಾಸರಸ್ ಅಥವಾ ಒಂದು ಕೊಂಬಿನ ಗೇಂಡ ಮೃಗಕ್ಕೆ ತುಂಬಾನೇ ಹೆಸರುವಾಸಿಯಾಗಿದೆ. So the government of Assam has approved the expansion of the Kaziranga National Park. It was designated as a UNESCO World Heritage Site in the year 1985 and it was also declared a tiger reserve in the year 2006. Apart from that, the park is also recognized as an important bird area by BirdLife International. ಸೊ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ವಿಸ್ತರಣೆಗೆ ಅಸ್ಸಾಂ ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಇದನ್ನು 1885ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಕೂಡ ನೈಸರ್ಗಿಕ ಒಂದು ಕ್ಯಾಟಗರಿಯಲ್ಲಿ ಅದನ್ನು ಹೆಸರಿಸಲಾಯಿತು. ವಿಶ್ವ ಪಾರಂಪರಿಕ ಪಟ್ಟಿ ಅಂತ ಹೇಳಿದ್ರೆ 2 ಕ್ಯಾಟಗರಿಯಲ್ಲಿ ಅದನ್ನು ಹೆಚ್ಚಾಗಿ ಆಯ್ಕೆ ಮಾಡ್ತಾರೆ. ಒಂದು ಕಲ್ಚರಲ್ ಸೈಟ್ಸ್ ಆರ್ ನ್ಯಾಚುರಲ್ ಸೈಟ್ಸ್ ಅಂತ ಹೇಳಿಬಿಟ್ಟು. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ವಾಸ್ ರೆಕಗ್ನೈಸ್ಡ್ ಆಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂಡರ್ ದ ನ್ಯಾಚುರಲ್ ಸೈಟ್ ಲಿಸ್ಟ್. ಇದನ್ನು 2006ರಲ್ಲಿ ಟೈಗರ್ ರಿಸರ್ವ್ ಅಂತ ಕೂಡ ಘೋಷಣೆ ಮಾಡಿದರು. ಅದಲ್ಲದೆ ಈ ಉದ್ಯಾನವನವನ್ನು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ ಪ್ರಮುಖ ಪಕ್ಷಿ ಪ್ರದೇಶ ಅಂತ ಕೂಡ ಇದು ಗುರುತಿಸಲಾಗಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕಾಜಿರಂಗ ನ್ಯಾಷನಲ್ ಪಾರ್ಕ್. 8ನೇ ಪ್ರಶ್ನೆ. ವಾಟ್ ಇಸ್ ದ ನೇಮ್ ಆಫ್ ದ ಇಂಡಿಯಾಸ್ ಫಸ್ಟ್ ವುಮೆನ್ ಕಾರ್ಡಿಯಾಲಜಿಸ್ಟ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ? ಇತ್ತೀಚೆಗೆ ನಿಧನರಾದ ಭಾರತದ ಮೊದಲ ಮಹಿಳೆ ಹೃದ್ರೋಗ ತಜ್ಞರ ಹೆಸರೇನು? ಆಪ್ಷನ್ ಎ ಎಸ್ ಪದ್ಮಾವತಿ, ಆಪ್ಷನ್ ಬಿ ಪಿ ಬಂಡೋಪಾಧ್ಯಾಯ, ಆಪ್ಷನ್ ಸಿ ವಿ ಎಸ್ ರಮಾದೇವಿ ಅಂಡ್ ಆಪ್ಷನ್ ಡಿ ಚಾರು ಸಿನ್ಹಾ. ಸೊ ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ ಎ ಎಸ್ ಪದ್ಮಾವತಿ ಆಗಿದ್ರೆ ದೆನ್ ಆಫ್ ಕೋರ್ಸ್ ಇಟ್ಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ಅ ಫೈಲ್ ಫೋಟೋ ಆಫ್ ಡಾಕ್ಟರ್ ಪದ್ಮಾವತಿ, who was the first female cardiologist who died due to corona at the age of 103. So she is the first female cardiologist of India. Dr. S. Padmavati has passed away recently at the age of 103 due to COVID-19. She was born in Burma in 1917 and in 1942 she had migrated to India along with her family. She is popularly known as a godmother of cardiology and she was awarded the Padma Bhushan in 1967 and Padma Vibhushan in the year 1992. ಸೊ ಭಾರತದ ಮೊದಲ ಮಹಿಳಾ ಹೃದ್ರೋಗ ತಜ್ಞರಾದ ಡಾಕ್ಟರ್ ಎಸ್ ಪದ್ಮಾವತಿ ಇವರು COVID-19 ಕಾರಣದಿಂದಾಗಿ ತಮ್ಮ 103ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದರು. ಅವರು 1917ರಲ್ಲಿ ಬರ್ಮಾದಲ್ಲಿ ಜನಿಸಿದರು ಮತ್ತು 1942ರಲ್ಲಿ ಕುಟುಂಬ ಸಮೇತ ಅವರು ಭಾರತಕ್ಕೆ ವಲಸೆ ಬಂದರು. ಅವರನ್ನು ಗಾಡ್ ಮದರ್ ಆಫ್ ಕಾರ್ಡಿಯಾಲಜಿ ಅಂತ ಹೇಳಿ ಅವರನ್ನು ಗುರುತಿಸಿಕೊಳ್ತಾರೆ. ಅದಲ್ಲದೆ 1967ರಲ್ಲಿ ಅವರಿಗೆ ಪದ್ಮಭೂಷಣ್ ಹಾಗೂ 1992ರಲ್ಲಿ ಅವರಿಗೆ ಪದ್ಮ ವಿಭೂಷಣ್ ಪ್ರಶಸ್ತಿಯನ್ನು ನೀಡಲಾಯಿತು. ಈಗ 9ನೇ ಪ್ರಶ್ನೆ. Which of the following is the app that has been developed by the Indian Institute of Technology, Bombay students as an Indian alternative to the banned Chinese app CamScanner? ಸೊ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಭಾರತದ ಒಂದು ರೀತಿಯ ಆರ್ಥಿಕ ಭದ್ರತೆ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದಾಗೆ ಚೀನಾದ ಕೆಲವು ಆ್ಯಪ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಾಗೆ CamScanner ಕೂಡ ಚೈನೀಸ್ ಒಂದು ಆ್ಯಪ್ ಆಗಿದೆ. ಅದನ್ನು ಹೆಚ್ಚಿನವರು ನಾವೆಲ್ಲ ಯೂಸ್ ಮಾಡ್ತಿದ್ವು. ಸೊ ಇದಕ್ಕೆ ಪರ್ಯಾಯವಾಗಿ IIT ಬಾಂಬೆ ವಿದ್ಯಾರ್ಥಿಗಳು ನಿಷೇಧಿತ ಚೀನಿ ಅಪ್ಲಿಕೇಶನ್ CamScannerಗೆ ಭಾರತೀಯ ಪರ್ಯಾಯವಾಗಿ ಅಭಿವೃದ್ಧಿಪಡಿಸಿದ ಅಪ್ಲಿಕೇಶನ್ನ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಏರ್ ಸ್ಕ್ಯಾನರ್, ಆಪ್ಷನ್ ಬಿ ಇಂಡ್ ಸ್ಕ್ಯಾನ್, ಆಪ್ಷನ್ ಸಿ ಇಂಡಸ್ ಸ್ಕ್ಯಾನ್ ಅಂಡ್ ಆಪ್ಷನ್ ಡಿ ಸ್ಕ್ಯಾನರ್ ಇಂಡ್. ಸೊ ಇಲ್ಲಿ ನಿಮ್ಮ ಉತ್ತರ ಒಂದು ವೇಳೆ ಆಪ್ಷನ್ ಎ ಏರ್ ಸ್ಕ್ಯಾನರ್ ಆಗಿದ್ರೆ ದೆನ್ ಆಫ್ ಕೋರ್ಸ್ ಇಟ್ ಇಸ್ ದ ರೈಟ್ ಆನ್ಸರ್. Students at IIT Bombay launched an Indian alternative to the banned Chinese app CamScanner. The app is called as Air Scanner and is available free of cost. The app will be mainly used for scanning documents. So IIT Bombay ವಿದ್ಯಾರ್ಥಿಗಳು ನಿಷೇಧಿತ ಚೀನಿ ಅಪ್ಲಿಕೇಶನ್ ದಟ್ ಇಸ್ CamScanner ಅನ್ನು ಭಾರತೀಯ ಪರ್ಯಾಯವಾಗಿ ಅದನ್ನು ಆರಂಭಿಸ್ತಾರೆ. ಅದರ ಹೆಸರು ಏರ್ ಸ್ಕ್ಯಾನರ್ ಅಂತ ಹೇಳಿಬಿಟ್ಟು. ಸೊ ಇದು ಉಚಿತವಾಗಿ ಲಭ್ಯವಿದೆ ಹಾಗೂ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲಿಕ್ಕೆ ಈ ಅಪ್ಲಿಕೇಶನ್ ಅನ್ನು ಪ್ರಮುಖವಾಗಿ ಬಳಸಲಾಗ್ತಾ ಇದೆ. ದಿಸ್ ಇಸ್ ದ 10th ಕ್ವೆಶ್ಚನ್.
Which state government has launched the Gandagi Bharat Chodo campaign? ಗಂದಗಿ ಅಂತ ಹೇಳಿದ್ರೆ ಕೊಳಚೆ ಅಂತ ಅರ್ಥ ಹಿಂದಿಯಲ್ಲಿ. ಸೊ ಗಂದಗಿ ಭಾರತ್ ಛೋಡೋ ಅಭಿಯಾನವನ್ನು ಈ ಕೆಳಕಂಡ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಆಂಧ್ರಪ್ರದೇಶ್, ಆಪ್ಷನ್ ಸಿ ತಮಿಳುನಾಡು ಅಂಡ್ ಆಪ್ಷನ್ ಡಿ ಉತ್ತರ ಪ್ರದೇಶ್. ಸೊ ಇಲ್ಲಿ ನಿಮ್ಮ ಉತ್ತರ ಒಂದು ವೇಳೆ ಆಪ್ಷನ್ ಎ ಮಧ್ಯಪ್ರದೇಶ್ ಆಗಿದ್ರೆ ಇಟ್ ಈಸ್ ಅ ರೈಟ್ ಆನ್ಸರ್. So the government of Madhya Pradesh has launched the Gandagi Bharat Chodo campaign. The campaign was mainly divided into 5 themes. One is a cleanliness oath. The second one is a continuous reduction in the urban waste emissions. The cleanliness in the COVID conditions, separation of waste from the sources of the houses, and launching a special cleanliness campaign for public places. ಸೊ ಪ್ರಮುಖವಾಗಿ ಕೊಳಚೆಯ ಒಂದು ನಿರ್ಮೂಲನಕ್ಕೆ ಸಂಬಂಧಿಸಿದಾಗೆ ಮಧ್ಯಪ್ರದೇಶ ಸರ್ಕಾರವು ಗಂದಗಿ ಭಾರತ್ ಚೋಡೋ ಅಭಿಯಾನವನ್ನು ಪ್ರಾರಂಭಿಸಿದೆ. ಈ ಒಂದು ಅಭಿಯಾನವನ್ನು ಪ್ರಮುಖ 5 ವಿಷಯಗಳಿಗೆ ಸಂಬಂಧಿಸಿದಾಗೆ ಅದನ್ನು ಆಯೋಜಿಸಲಾಗಿದೆ. ಮೊದಲನೇದಾಗಿ ಸ್ವಚ್ಛತೆಗೆ ಸಂಬಂಧಿಸಿದಾಗೆ ನಾವು ಓತ್ ತಗೊಳ್ಳೋದು ಅಥವಾ ಪ್ರಮಾಣವನ್ನು ಸ್ವೀಕರಿಸುವಂಥದ್ದು. ಎರಡನೇದು ನಗರ ತ್ಯಾಜ್ಯ ಹೊರಸೂಸುವಿಕೆಯನ್ನು ನಿರಂತರವಾಗಿ ಆದಷ್ಟು ಕಡಿಮೆ ಮಾಡುವುದು. ಮೂರನೇದು ಈ ಒಂದು ಕೋವಿಡ್-19 ಪರಿಸ್ಥಿತಿಗಳಲ್ಲಿ ಸ್ವಚ್ಛತೆಯನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಹಾಗೂ ವೈಯಕ್ತಿಕವಾಗಿ ಕಾಪಾಡಿಕೊಳ್ಳುವಂಥದ್ದು. ನಾಲ್ಕನೇದು ಮನೆ ಮೂಲಗಳಿಂದ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ಈ ತ್ಯಾಜ್ಯ ಅಂದರೆ ಎಲೆಕ್ಟ್ರಾನಿಕ್ ತ್ಯಾಜ್ಯ ಅಂತ ಅದನ್ನು ಬೇರ್ಪಡಿಸುವಂಥದ್ದು. ಅದೇ ರೀತಿ 5ನೇ ಆಯಾಮದಲ್ಲಿ ಸಾರ್ವಜನಿಕ ಸ್ಥಳಗಳಿಗಾಗಿ ವಿಶೇಷ ಸ್ವಚ್ಛತೆ ಅಭಿಯಾನವನ್ನು ಹಾಗೂ ಜಾಗೃತಿಯನ್ನು ಪ್ರಾರಂಭಿಸುವುದು. ಸೊ ಇದಿಷ್ಟು ಈ ಒಂದು ಎಕ್ಸಾಮ್ ಸಂಬಂಧಿಸಿದಾಗೆ ಈ ಒಂದು ಸೆಷನಲ್ಲಿ ನಾನು ಕೆಲವು ಪ್ರಶ್ನೆ, GK ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಾಗಿ ಸಿದ್ಧಪಡಿಸಿದ್ದೇನೆ. ಐ ಹೋಪ್ ಇಟ್ ವಿಲ್ ಬಿ ಆಫ್ ಯೂಸ್ ಫಾರ್ ಯೋರ್ ಕರೆಂಟ್ ಪ್ರಿಪರೇಷನ್ಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. Thank you and have a nice day.